ಹೆಲೋ ಗೈಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಂದು ನ್ಯೂ ಇಯರ್ಗೆ ಫಸ್ಟ್ ವಿಡಿಯೋ. ಎಲ್ಲಾರನ್ನೂ ಬಕ್ರ ಮಾಡೋಣ ಅನ್ಕೊಂಡಿದ್ದೀನಿ. ಏನಂದರೆ ಲೈಕ್ ಪ್ರ್ಯಾಂಕ್ ಕಾಲ್ಸ್ ಮಾಡಬೇಕು. ಹೊಸ ನಂಬರ್ ತಗೊಂಡಿದ್ದೀನಿ. ಸೊ ಹೊಸ ನಂಬರಿಂದ ಎಲ್ಲರಿಗೂ ಪ್ರ್ಯಾಂಕ್ ಕಾಲ್ಸ್ ಮಾಡಿ ಲೈಕ್ ಎಲ್ಲರಿಗೂ ಅಲ್ಲ, ಒಂದು 5-6 ಮೆಂಬರ್ಸಿಗೆ ಪ್ರ್ಯಾಂಕ್ ಕಾಲ್ಸ್ ಮಾಡ್ತೀನಿ. ಅವ್ರು ಪ್ರ್ಯಾಂಕ್ ಆಗ್ತಾರ ಅಥವಾ ನನ್ನನ್ನೇ ಪ್ರ್ಯಾಂಕ್ ಮಾಡ್ತಾರ ಅಥವಾ ನನ್ನ ವಾಯ್ಸ್ ಕಂಡುಹಿಡಿತಾರ ನೋಡೋಣ. ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತೀನಿ. ಕಂಡಿಡ್ದವ್ರಿಗೆ ವಾವ್ ಅನ್ನೋಣ, ಇಲ್ಲ ಅಂದ್ರೆ ಫುಲ್ ಬಕ್ರ ಮಾಡೋಣ ಬನ್ನಿ. ಗೈಸ್, ಇವಾಗ ನಾನು ಫಸ್ಟ್ ಯಾರಿಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದರೆ ನನ್ನ ಜೂನಿಯರ್ ಕೃತಿಕಾ ಅಂತ ಇದ್ದಾಳೆ, ಅವಳಿಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಬನ್ನಿ ಕಾಲ್ ಮಾಡೋಣ. ಎತ್ತುತ್ತಾಳೋ ಇಲ್ವೋ ಗೊತ್ತಿಲ್ಲ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಇದೊಂದು ಅಡ್ವರ್ಟೈಸ್ ಬಿಟ್ಬಿಟ್ಟು ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ 1930ಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಎತ್ತುತ್ತಾ ಇಲ್ಲ ಗೈಸ್ ಹೇಳೋ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಫಸ್ಟ್ ಕಾಲ್ ನನಗೇನೆ ಪ್ರ್ಯಾಂಕ್ ಮಾಡಿಬಿಟ್ರು, ಎತ್ತುತ್ತಾ ಇಲ್ಲ. ಸೊ ಲೈಕ್ ಮತ್ತೆ ಲಾಸ್ಟಲ್ಲಿ ಟ್ರೈ ಮಾಡೋಣ. ಈಗ ಇನ್ನೊಬ್ರಿಗೆ ಕಾಲ್ ಮಾಡೋಣ ಬನ್ನಿ. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳು. ಹೆಲೋ ಹೆಲೋ ಹಲೋ ಸರ್, ಪ್ರಜ್ವಲ್ ಎಂ ಅವರಾ? ಹೌದು ಹೇಳಿ. ಸರ್, ನಾನು ಗೀತಾ ಅಂತ ಮಾತಾಡ್ತಿರೋದು, ಭಾಗ್ಯಲಕ್ಷ್ಮಿ ಫಿನಾನ್ಸಿಂದ. ಲೈಕ್ ನಿಮ್ಮ ನಂಬರಿಗೆ ಈ ಥರ 3 lakhs ಲೋನ್ ಅಪ್ರೂವ್ ಆಗಿದೆ. ಓಕೆ. ಹಲೋ ಹೆಲೋ, ಕೇಳಿಸ್ತಿದೆಯಾ ಸರ್? ಲೈಕ್ ನೀವು ಫ್ರೀ ಇದ್ದೀರಾ? ಲೈಕ್ ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಹಾ ಮೇಡಮ್ ಹೇಳಿ, ಮಾತಾಡಿ. ಹಾಂ, ಹಲೋ. ನಂಗೆ ನಗು ಬರ್ತಿದೆ. ಹಾಂ ಸರ್, ನಮ್ಮ ವಾಯ್ಸ್ ಆಡಿಬಲ್ ಇದೆಯಾ? ಹಾ ಮೇಡಮ್ ಕೇಳಿಸ್ತದೆ, ಹೇಳಿ. ನಿಮ್ಮ ನಂಬರಿಗೆ ಈ ಥರ 3 lakhs ಲೋನ್ ಅಪ್ರೂವ್ ಆಗಿತ್ತು. ಅದನ್ನು ನೀವು ಕಂಟಿನ್ಯೂ ಮಾಡಬೇಕು ಅಂದರೆ ಲೈಕ್ ಅದ್ರ ಬಗ್ಗೆ ಮಾತಾಡ್ಬೋದಿತ್ತು ಸ್ವಲ್ಪ. ಹೇಳಿ ಮ್ಯಾಮ್, ಯಾವ ಫೈನಾನ್ಸ್ ಇದು? ಭಾಗ್ಯಲಕ್ಷ್ಮಿ ಫಿನಾನ್ಸ್. ಭಾಗ್ಯಲಕ್ಷ್ಮಿ ಫೈನಾನ್ಸ್. ಹಾಂ ಸರ್. ಏನ್ ಸಿಕ್ತು ಮೇಡಮ್ ನಮ್ಮ ಕಾಂಟ್ಯಾಕ್ಟ್ ನಂಬರ್? ಅದೇ ಸರ್, ಲೈಕ್ ಯಾರೋ ಕೊಟ್ಟಿದ್ದು ಈ ಥರ ಲೋನ್ ಬ್ಯಾಂಕಿಂದಾನೆ. HDB ಬ್ಯಾಂಕ್ಗೆ ನಾನು ಅಪ್ಲೈ ಮಾಡಿದ್ರಾ? HDB, HDFC ಆ ಥರ? ನಮ್ಮ ಎಲಿಜಿಬಲ್ ಅಲ್ಲಿ HDFC ಆಗೋದೇ ಇಲ್ಲ ಮೇಡಮ್. ಅದೇ ಸರ್, ಲೈಕ್ ಆ ಥರ ಇದರಿಂದ ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಓಕೆ. ಹಾಂ, ಅದಕ್ಕೋಸ್ಕರ ಕಾಲ್ ಮಾಡ್ತಿದ್ದೀವಿ. ಓಕೆ ಹೇಳಿ ಮ್ಯಾಮ್, ಸಂಡೇ ನಿಮ್ಮ ಆಫೀಸ್ ವರ್ಕಿಂಗ್ ಇದೆಯಾ? ಇಲ್ಲ ಸರ್, ನಂದು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಈ ಥರ ಅಪ್ರೂವ್ ಆದರೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿದ್ದು ನನ್ನ ಕೆಲಸ ಇರೋದು. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ನಿಮಗೆ ಬೇಕು ಅಂದರೆ ಐ ಕ್ಯಾನ್ ಪ್ರೊಸೆಸ್ ಯುವರ್ ಅಪ್ಲಿಕೇಶನ್. ಓಕೆ ಮ್ಯಾಮ್, ಹೇಳಿ ಏನು ಹೇಳಿ. ಬೇಗ ಹೇಳು ಬ್ರೋ. ಹಾಂ ಸರ್, ಲೈಕ್ ನಮ್ಮ ಬ್ರಾಂಚ್ ಬಂದು ಹೊಸಕೆರಹಳ್ಳಿಲಿರೋದು. ಓಕೆ. ಇವಾಗ ನಿಮ್ಗೆ ಇಷ್ಟ ಇದೆಯಾ ಲೋನ್ ಇದು ಮಾಡೋಕ್ಕೆ? ಹಾ ಮೇಡಮ್, ತುಂಬಾ ಇಷ್ಟ ಇದೆ ಮೇಡಮ್. ಹಾಂ ಸರ್, ಲೈಕ್ ನಿಮ್ಮ ಫುಲ್ ನೇಮ್ ಏನು ಸರ್? ಹಾ ಫುಲ್ ನೇಮ್ ಏನು ಸರ್? ನೀವು ಅವಾಗಲೇ ಹೇಳಿದ್ರಲ್ಲ ಮೇಡಮ್, ಅದೇ ನಮ್ಮ ಹೆಸರು. ಚೆನ್ನಾಗಿ ಮಾತಾಡ್ತೀರಾ ಮೇಡಮ್ ನೀವು. ಬ್ರೋ ನಿಜ ಗೊತ್ತಾಯ್ತಾ ಬ್ರೋ? ಅವಾಗ್ಲೇನೆ ಗೊತ್ತಾಯ್ತು ಬ್ರೋ, ಡೌಟ್ ಆಯ್ತು ಅವಾಗ್ಲೇನೆ. ಯಾವಾಗ ಡೌಟ್ ಆಯ್ತು? ನೀವು ಎಲ್ಲೆಲ್ಲಿ ಗ್ಯಾಪ್ ತಗೊಂತ ಇದ್ರು ಅಲ್ಲೇ ಗೊತ್ತಾಗೋಯ್ತು. ನನಗೆ ನಗು ಬರ್ತಿದೆ ನಿಮ್ ಜೊತೆ ಮಾತಾಡೋದು. ನಾನ್ ಶಾಕ್, ಯಾರು ಸಂಡೇ ಯಾರು ಇರ್ತಾರೆ ಅಂತ ನಾನು. ಬಟ್ ಸ್ಟಾರ್ಟಿಂಗ್ ನೀವು ಇದಾದ್ರಿ ತಾನೆ, ಓ ಹೌದಾ ಅನ್ಕೊಂಡು. ಅದೇ ನಾನು ಎಲಿಜಿಬಲ್ ಇಲ್ಲ, ಯಾರಿಗೆ ಕೇಳ್ತಾರೆ ಇವರು ಅಂತ ನಾನು. ಸರಿ ಬ್ರೋ, ಲೈಕ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ.
ಅದಕ್ಕೋಸ್ಕರ ಪ್ರ್ಯಾಂಕ್ ಕಾಲ್ ಮಾಡಿದ್ದೀನಿ. ಸರಿ ಬ್ರೋ, ಆಯ್ತು, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ನೋಡಿದ್ರೆ ಇಲ್ಲ ಗೈಸ್, ಇವರು ಆಲ್ಮೋಸ್ಟ್ ಪ್ರ್ಯಾಂಕ್ ಆಗೋ ಸ್ಟೇಜಿಗೆ ಬಂದಿದ್ರು. ಆದ್ರೂ ಒನ್ ಟೈಮಲ್ಲಿ ಗಂಟ ಆದ್ರು, ಆಮೇಲೆ ಗೊತ್ತಾಗೋಯ್ತು. ಬಿಕಾಸ್ ನಾನು ಗ್ಯಾಪ್ ಕೊಟ್ಟಿ ಮಾತಾಡ್ತಿದ್ದೆ, ನನಗೆ ಫುಲ್ ನಗು ಬರ್ತಿತ್ತು. ಸೊ ಗ್ಯಾಪ್ ಕೊಟ್ಟಿ ಮಾತಾಡ್ತಿದ್ದೆ. ಇದಕ್ಕೆ ಓಕೆ ಕೊಡೋಣ, ಪ್ರ್ಯಾಂಕ್ ಆದ್ರು ಅವರು ಅಂತ. ಇವಾಗ ನೆಕ್ಸ್ಟ್ ಬೇಗ ನೆಕ್ಸ್ಟ್ ಅವ್ರಿಗೆ ಕಾಲ್ ಮಾಡೋಣ. ನೆಕ್ಸ್ಟ್ ಯಾರಿಗೆ ಬರೋಣ ಗೈಸ್? ಇವಾಗ ಅವಾಗೆ ಕಾಲ್ ಮಾಡಿರೋದು ಕೃತಿಕಾ ಅವ್ರು ಕಾಲ್ ಮಾಡ್ತಿದ್ರೆ, ಪಿಕ್ ಮಾಡೋಣ ಬನ್ನಿ. ಹಲೋ ಹಲೋ ಹಲೋ, ಹಲೋ, ಕೃತಿಕಾ ಅವರ ಮಾತಾಡ್ತಿರೋದು? ಹೌದು. ಲೈಕ್ ನಾವು ನಿಮ್ಮ ಇನ್ಸ್ಟಾದಿಂದ ಕಾಲ್ ಮಾಡ್ತಾ ಇರೋದು. ಇನ್ಸ್ಟಾಲಿ ನಿಮ್ಮ ಪ್ರೊಫೈಲ್ ನೋಡಿದ್ವಿ. ನಂಬರ್ ಹೆಂಗ್ ಸಿಕ್ತು? ಲೈಕ್ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡಿದ್ದು, ಲೈಕ್ ಪ್ರಮೋಷನಿಗೋಸ್ಕರ. ದೀಕ್ಷಾ ತಾನೇ ಮಾತಾಡ್ತಿರೋದು? ಯಾರು ದೀಕ್ಷಾ? ನೀವೇ? ನಂಗೆ ಗೊತ್ತಾಯ್ತು ದೀಕ್ಷಾ ಅಂತ ಇದು. ಹಲೋ ಹಲೋ, ಲೈಕ್ ದೀಕ್ಷಾ ಅವರೇ ನಂಬರ್ ಕೊಟ್ಟಿದ್ದು ನಿಮ್ದು? ನೀನ್ ದೀಕ್ಷಾನೇ ಮಾತಾಡ್ತಿರೋದು? ಇಲ್ಲ, ಲೈಕ್ ನಾವು ಪ್ರಮೋಷನಿಗೋಸ್ಕರ ಕಾಲ್ ಮಾಡ್ತಿರೋದು. ನಿನ್ ಲೈಕ್ ಅಂದ್ರೆ ಏನು ಗೊತ್ತಾಗುತ್ತೆ, ನಿನ್ ವಾಯ್ಸ್ ಅಂತಾನೆ. ಇಲ್ಲ ಕ್ರೋ, ಇಲ್ಲ ನಾನು ಲೈಕ್ ವಿಡಿಯೋ ಮಾಡ್ತಿದ್ದೆ ಯೂಟ್ಯೂಬ್ ಅಲ್ಲಿ, ಪ್ರ್ಯಾಂಕ್ ಕಾಲ್ಸ್ ಮಾಡೋಣ ಅಂತ. ಸೊ ಅದಕ್ಕೆ ಕಾಲ್ ಮಾಡಿದೆ. ಕಂಡಿಡ್ದ್ಬಿಟ್ಟೆ ನೀನು. ಲೈಕ್ ನನ್ಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ. ಲೈಕ್ ಅಂದಲ್ಲ, ನಂಗೆ ಗೊತ್ತಾಯ್ತು ನಂಗೆ ನೀನೆ ಅಂತಾನೆ ಗೊತ್ತಾಯ್ತು ವಾಯ್ಸ್ ಅಲ್ಲಿದೆ. ಹೌದಾ? ಏನು ನಂಬರ್ ಅಲ್ವಾ? ಅದನ್ನ ಲೈಕ್ ಪ್ರ್ಯಾಂಕ್ ಕಾಲ್ಸ್ ಅಂದ್ರೆ ಗೊತ್ತಿರೋ ನಂಬರ್ಗ ಮಾಡ್ತಾರೆ. ಅದೇ, ಅಯ್ಯೋ, ಏನ್ ಬಕ್ರ ಆಗ್ಬೇಕು ತಾನೆ, ಏನ್ ಹೇಳು? ನಂಗೆ ನಿನ್ ವಾಯ್ಸ್ ಗೊತ್ತಾಗೋಯ್ತು. ಹೌದಾ, ಏನ್ ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೆ, ಟಿವಿ ನೋಡ್ತಾ ಇದ್ದೆ. ಹೌದಾ, ಸರಿ ಕ್ರೋ, ಆಮೇಲೆ ಮಾಡ್ತೀನಿ. ಸರಿ. ಗೈಸ್, ಇವಳು ಸ್ಟಾರ್ಟಿಂಗ್ ಕಂಡಿಡ್ಬಿಟ್ಲು ದೀಕ್ಷಾ ತಾನೇ ಅಂತ. ಸೊ ಲೈಕ್ ನನ್ ವಾಯ್ಸ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದೇ ಹೇಳೋದು, ಲೈಕ್ ಸೋ ಅಂದಿ ಗೊತ್ತಾಗ್ಬಿಡುತ್ತೆ, ಏನ್ ಮಾಡಕ್ಕಾಗಲ್ಲ. ಸೊ ಎರಡನೇ ಅದು ಆಕ್ಚುಲಿ ಫ್ಲಾಪ್ ಆಯ್ತು, ಬಕ್ರ ಆಗಿಲ್ಲ ಅವಳು. ಬನ್ನಿ ಇವಾಗ ನೆಕ್ಸ್ಟ್ ಯಾರಿಗಾನ ಕಾಲ್ ಮಾಡೋಣ. ಗೈಸ್, ಇವಾಗ ಥರ್ಡ್ ನಂಬರಿಗೆ ಕಾಲ್ ಮಾಡ್ತಿದ್ದೀನಿ. ಇವ್ರು ಪಿಕ್ ಮಾಡ್ತಾರೋ ಅಲ್ವೋ ಗೊತ್ತಿಲ್ಲ, ಕಾಲೇ ಕನೆಕ್ಟ್ ಆಗ್ತಿಲ್ಲ. ನನಗೆ ಬೇಜಾರಾಗ್ಬಿಡಿದೆ, ಸೆಕೆಂಡ್ ಕಾಲ್ ಅವಳು ಪ್ರ್ಯಾಂಕ್ ಆಗಿಲ್ಲ ಅಂದ್ಬಿಟ್ಟು. ಇದು ಕಾಲೇ ಕನೆಕ್ಟ್ ಆಗ್ತಿಲ್ಲ ಗುರು, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಹಲೋ ಹಲೋ, ಹಲೋ, ಮಂಜೇಶ್ ಅವರ ಮಾತಾಡ್ತಿರೋದು? ಹೌದು, ನಾವು ಫ್ಲಿಪ್ಕಾರ್ಟಿಂದ ಕಾಲ್ ಮಾಡ್ತಿರೋದು. ಹೇಳಿ. ಲೈಕ್ ನೀವು ಒಂದು ಶೂ ಬುಕ್ ಮಾಡಿದ್ದೀರಾ, ಆರ್ಡರ್ ನಂಬರ್ ಬಂದು 5606 ಅಂತ. ಮಾಡಿಲ್ಲ ನಾವು ಯಾವುದು. ಇಲ್ಲ, ಇಲ್ಲಿ ತೋರಿಸ್ತಿದೆ ಮಂಜೇಶ್ ಅನ್ನೋ ಹೆಸರಲ್ಲೇ ಬಂದಿದೆ. OTP ಬಂದಿರಬೇಕು, ಅದಕ್ಕೋಸ್ಕರ ಕಾಲ್ ಮಾಡಿದ್ದೀವಿ. ಇಲ್ಲ, ಯಾವುದು ಬಂದಿಲ್ಲ. ಓಕೆ ಫೈನ್, ನೀವು ಲೈಕ್ ಸರ್ ಕ್ಯಾನ್ಸಲ್ ಮಾಡಕ್ಕನ OTP ಹೇಳಿ ಸರ್ ಅಂತೀನಿ ಇವಾಗ. ಕಟ್ ಮಾಡ್ತಾವ್ರೆ. ಈ ತರ ರೂಡಾಗಿ ಯಾರ ಜೊತೆನೂ ಮಾತಾಡ್ಬೇಡಿ, ಆ ಕಡೆ ಆಪೋಸಿಟ್ ಪರ್ಸನ್ಗೆ ತುಂಬಾ ಬೇಜಾರಾಗುತ್ತೆ. ನಾನು ಫ್ಲಿಪ್ಕಾರ್ಟ್ ಇಂದ ಕಾಲ್ ಮಾಡ್ತಿದ್ದೀನಿ ಅಂದ್ರೆ ಫ್ಲಿಪ್ಕಾರ್ಟ್ ಇಂದ ಫೋನ್ ಎತ್ತೇ ಇಲ್ಲ ಅವನು ಅಣ್ಣ. ಗೈಸ್, ಇವಾಗ ನಾನು ನಮ್ಮ ಅಕ್ಕ ಫ್ರೆಂಡ್ ಕಾಲ್ ಮಾಡ್ತಿದ್ದೀನಿ. ಶಿ ಇಸ್ ಸರ್ಚಿಂಗ್ ಫಾರ್ ಅ ಜಾಬ್. ಓಕೆ, ಅವರಿಗೆ ಕಾಲ್ ಮಾಡ್ಬಿಟ್ಟು ಜಾಬ್ ಪ್ರ್ಯಾಂಕ್ ಮಾಡೋಣ ಅಂತ ಕಾಲ್ ಮಾಡ್ತಿದ್ದೀನಿ. Hello. Am I speaking to Manasa?
Yeah, like this is Geeta from Tech Tree Company. Are you looking for a job? Yeah, I'm looking for it. Yeah, like for what role you are looking? Basically, I have experience in healthcare department, like insurance policy, Okay. in non-voice process. Based on that, I'm looking for it. Okay. Do you have any work experience? Yeah, I have experience for 3 years in facility. Okay. In that only have done in healthcare department, process healthcare department. Okay. Currently, where you are staying? I'm near Panchanakri, Kumaraswamy Limit. Okay. Mysore. Is it like are you available to work from office? Yeah, yeah. Like are Very, you flexible to work night and day? yeah, I'm okay with that. Rotational shift, I'm okay. 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 This is mainly for I'm calling for non-voice process only. Okay. Mm. ಓ ಚಂದ ಕಾಣಿಸ್ತೈತ್ಲೆ. Hello. Yeah, tell me. Yeah. Our company is near Oskote. Even cab is available. Okay. Yeah. Are you okay with that? Yeah, I'm okay, but it's too far right now. Cab is available, means I'm okay with it. Yeah, cab is available. Yeah, yeah, okay. Yeah, like which and all language you're familiar with? English and Kannada, ma'am. Okay. Saka. And what are your salary expectations? 4.7 or 8, ma'am. 4.7 or 8 LPA. Yeah, yeah. Okay. ಸಾಕಾ ಕಷ್ಟು. ಅಕ್ಕ ಸಾಕಾ ಸ್ಯಾಲ್ರಿ? ಸಾಕು, ಸಾಕು. ಆಗ ನಾನು ದೀಕ್ಷಾ. ಅದು ನಿಮ್ದು ಜಾಬ್ ಟೈಟಲ್ ಬಂದು ನೀವು ಇವಾಗ ಬಕ್ರಾ ಆಗಿದ್ದೀರಾ ಅಂತ. ವರ್ಕ್ ಮಾಡಕ್ ರೆಡಿ ಇದ್ದೀರಾ? ಇಲ್ಲ, ಹೊಸಕೋಟೆ ಅಂತ ಹೇಳ್ತಾರೆ, ನಂಗೆ ಶಾಕ್ ಆಗಿತ್ತು. ಏನಿಲ್ಲ ಅಕ್ಕ, ಇವಾಗ ಯೂಟ್ಯೂಬ್ ಮಾಡ್ತಿದ್ದೆ, ಅದಕ್ಕೆ ಫಸ್ಟ್ ವಿಡಿಯೋ ಲೈಕ್ ಪ್ರ್ಯಾಂಕ್ ಕಾಲ್ಸ್ ಮಾಡೋಣ ಅಂತ ಅವಾಗಿಂದ 3-4 ಜನಕ್ಕೆ ಮಾಡ್ಕೊಂಡ್ ಬಂದೆ. ಸರಿ, ಸರಿ. ಅದು ಇದು ಸಾಕ ಅಷ್ಟು LPA? ನಾನೇನೋ ಲೈಕ್ 20 LPA ಕೊಡೋಣ ಅನ್ಕೊಂಡಿದ್ದೆ. ಅಷ್ಟೇ ಯಾರು ಕೊಡಲ್ಲ ಬಿಡು. ಥ್ಯಾಂಕ್ಸ್ ಅಕ್ಕ ಫೋನ್ ಎತ್ತಿದಕ್ಕೆ. ಪರವಾಗಿಲ್ಲ. ಸರಿ ಅಕ್ಕ, ಬಾಯ್. ನಂಬರು? ಇದು ಉಮ್ಮೀದ್ ಇನ್ನೊಂದ್ ನಂಬರು. ಸರಿ, ಸರಿ. ಊಟ ಅಕ್ಕ? ಇನ್ನ ಇಲ್ಲ, ಮಾಡ್ಬೇಕು. ಅದೇ ಪಾಪಗ್ ಮಾಡಿಸ್ತಾ ಇದ್ದೆ. ನನಗೆ ಈಗ ಯಾವ್ದೋ ಅನ್ನೋ ನಂಬರ್ ಬಂತಲ್ಲ, ಅದಕ್ಕೆ ಅದೇ ಬಕ್ರಾ ಮಾಡೋಣ ಅಂತ. ನೀವು ಬಕ್ರಾ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ ಅಲ್ಲಿ ಬಕ್ರಾ ಆಗಿದ್ದಕ್ಕೆ. ಒಂದೆಲ್ಲ ಹಾಕ್ಬೇಡ. ಹಾ, ಲವ್ ಯು, ಬೈ ಬಾಯ್. ಬಾಯ್ ಮಾ. ಗೈಸ್, ಫೈನಲಿ ಅಕ್ಕ ಬಕ್ರಾ ಆದ್ರು. ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೀನ, ಅದಕ್ಕೆ ನನಗೆ ತಡ್ಬಡಿಸ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ, ಬ್ಲಾ 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 ಅಂತ. ಆ ಕಡೆ ನಗು ಬರ್ತಿದೆ, ಆ ಕಡೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ಅಂತೂ ಹಂಗ ಮಾತಾಡಿ ಬಕ್ರಾ ಮಾಡ್ದೆ. ಇವಾಗ ಮಾಡ್ದವ್ರಲ್ಲಿ ಇಬ್ರು ಬಕ್ರಾ ಆದ್ರು. ಇಬ್ರು ಫೋನ್ ಎತ್ತಿಲ್ಲ. ಒಬ್ಳು ಕಂಡಿಡಿದ್ಬಿಟ್ಲು. ಇವಾಗ ಇನ್ನೊಬ್ರಿಗೆ ಕಾಲ್ ಮಾಡೋಣ ಬನ್ನಿ. ಇವಾಗ ಗೈಸ್ ನನ್ನ ಫ್ರೆಂಡ್ ಅಂಜುಗೆ ಕಾಲ್ ಮಾಡ್ತಿದ್ದೀನಿ. ಸೊ ನಾನು ಫುಲ್ ಸೀರಿಯಸ್ ಆಗಿ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮಾಡೋಣ ಬನ್ನಿ. ಅಲ್ಲಿ ಹೋಗಕ್ಕೆಲ್ಲ ಹೊಸ ನಂಬರ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ನೋಡ್ಕೊ. ನಾನು ದೀಕ್ಷಾ ಅಂತಾನೆ ಮಾತಾಡ್ತೀನಿ ಇವಳ ಜೊತೆ. ಪ್ರ್ಯಾಂಕ್, ಫುಲ್ ಸೀರಿಯಸ್ ಪ್ರ್ಯಾಂಕ್ ಇದು. ನನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಒಬ್ರು ಫೋನ್ ಎತ್ತಲ್ಲ ಗುರು. Answering.
ಹಲೋ ಹಲೋ ಸಾಗರ ಮಾತಾಡ್ತಿರೋದು. ಸಾಗರ ಮಾತಾಡ್ತಿರೋದು. ಲೈಕ್ ನಾನು ಫಸ್ಟ್ ಹೇಳಿ, ನೀವು ಸಾಗರ ಮಾತಾಡ್ತಿರೋದು. ಲೈಕ್ ನಾನು ನಿಮ್ಮನ್ನ ಇಲ್ಲೇ ಏರಿಯಾದಲ್ಲಿ 15 ಬಸ್ ಸ್ಟಾಪ್ ಹತ್ರ ನೋಡ್ತಿದ್ದೆ. ಲೈಕ್ ಹಂಗೇನೆ ತುಂಬಾ ಇಷ್ಟ ಆಗಿದ್ರಿ, ಸೊ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡಿದೆ. ಗೈಸ್, ಇವರು ಫುಲ್ ಏಕಪತ್ನಿ ವ್ರತಸ್ಥ ಅಂತ ಪ್ರೂವ್ ಮಾಡ್ಬಿಟ್ರು. ಇನ್ನೊಂದ್ಸತಿ ಕಾಲ್ ಮಾಡ್ಬೇಕಾ? ಬೇಡಲ್ಲೋ, ಸುಮ್ಮನೆ ಬೈತಾರೆ. ಬೇಡ ಬೇಡ, ಮತ್ತೆ ಕಾಲ್ ಮಾಡೋದು ಏನಂತಾರೆ, ಫುಲ್ ಒಂಥರ ಮಾತಾಡ್ಬಿಟ್ಟು ಕಾಲ್ ಮಾಡ್ರು. ಬಿಸಿ ಇದ್ದೀನಿ, ಕಟ್ ಮಾಡಮ್ಮ ನೀನು ಅನ್ಕೊಂಡು. ನೆಕ್ಸ್ಟು ಬನ್ನಿ ಇನ್ನೊಬ್ರಿಗೆ ಕಾಲ್ ಮಾಡೋಣ. ಗೈಸ್, ಇವಾಗ ಇನ್ನೊಬ್ರಿಗೆ ಯಾರ್ದೋ ನಂಬರ್ ಕೊಟ್ಟರು, ಅವ್ರಿಗೆ ಕಾಲ್ ಮಾಡೋಣ. ಕನೆಕ್ಟ್ ಆಗ್ತಿಲ್ಲ, ಕಾಲ್ ಫೇಲ್ಡ್ ಅಂತ ಬರ್ತದೆ. ಹಲೋ ಹಲೋ, ಪ್ರವೀಣ್ ಅವರ ಮಾತಾಡ್ತಿರೋದು? ಲೈಕ್ ನಾನು ನಿಮ್ಮನ್ನ ನಿನ್ನೆ ಹಾಸನ್ ಮೆಡಿಕಲ್ ಕಾಲೇಜಲ್ಲಿ ನೋಡಿದೆ. ಹಾಸನ್ ಮೆಡಿಕಲ್ ಕಾಲೇಜಲ್ಲಿ ನೋಡಿದೆ. ಲೈಕ್ ಚೆನ್ನಾಗಿದ್ದೀರಾ ನೀವು, ಅದಕ್ಕೆ ಲೈಕ್ ನಮ್ ಸರ್ ಹತ್ರನೇ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಲೈಕ್ ಕಾಲ್ ಮಾಡ್ತಿದ್ದೀನಿ. ಲೈಕ್ ನಾನು ಅದೇ ಕಾಲೇಜಲ್ಲಿ ಓದ್ತಾ ಇರೋದು. ಹಾ, ಹಲೋ. ಲೈಕ್ ನಿನ್ನೆ ಅಷ್ಟೊತ್ತು ಆಚೆನೆ ಕೂತಿದ್ರಿ ಅಲ್ಲ, ಲೈಕ್ ಏನಾಯ್ತು? ಮತ್ತೆ ಯಾವಾಗ ಬರ್ತೀರಾ? ಇಲ್ಲ, ಲೈಕ್ ನಿಮ್ಮನ್ನ ನೋಡ್ಬೇಕು ಅನ್ಸಿದ್ರೆ ಬರಲ್ವಾ? ಅದಕ್ಕೇನೆ ಒಂದಿನ ನೋಡ್ಬಿಟ್ಟೆ ಇಷ್ಟ ಆಗಿದೆ ಅಂತ ಕಾಲ್ ಮಾಡ್ತಿರೋದು. ಎಲ್ಲಿರೋದ್ ನೀವು? ಬ್ಯಾಂಗ್ಳೂರಿಂದ ಹಾಸನಕ್ ಬಂದಿದ್ರಾ? ಓಕೆ. ನನ್ನ ಹೆಸರು ದೀಕ್ಷಾ ಅಂತ. ಯಾ, ಲೈಕ್ ನನಗೆ ತುಂಬಾ ಲೈಕ್ ಏನಂತಾರೆ, ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಮತ್ತೆ ಅಲ್ಲಿ ಒಬ್ರೇ ಕೂತಿದ್ರಿ ಅಲ್ಲ, ಲೈಕ್ ನಾನು ಅಲ್ಲೇ ನೋಡ್ಕೊಂಡು ನಿಂತಿದ್ದೆ. ಸೊ ಅದಕ್ಕೆ ಸಿಂಗಲ್ ಕಮಿಟೆಡಾ ನೀವು? ನನಗ್ ಸಿಂಗಲ್ ಅಂತಾನೆ ಅನ್ಸಲ್ಲ, ಅದಕ್ಕೆ ಕಾಲ್ ಮಾಡಿರೋದು ನಂಬರ್ ಇಸ್ಕೊಂಡು. ಹಂಗಂದ್ರೆ ಸಿಂಗಲ್ ಏನಾ? ನಿಜಾನಾ? ಆಮೇಲೆ ಸುಮ್ನೆ ಲೈಕ್ ಏನಂತಾರೆ, ಇದಕ್ಕೆಲ್ಲ ಇದ್ ಮಾಡಕ್ ಇಷ್ಟ ಇಲ್ಲ ನನಗೆ, ಬೇರೆಯವರಿಗೆಲ್ಲ. ಓಕೆ. ಬೆಂಗಳೂರಲ್ಲಿ ಎಲ್ಲಿರೋದು? ಓಕೆ. ಮತ್ತೆ ಲೈಕ್ ನೆಕ್ಸ್ಟ್ ಯಾವಾಗ ಬರ್ತೀರಾ ಹಾಸನ್ಗೆ? ನಿಮ್ಮನ್ನ ನೋಡ್ಬೇಕು ಅನ್ಸ್ದಾಗ ಏನ್ ಮಾಡ್ಬೇಕು ನಾನು? ಇಲ್ಲ, ಲೈಕ್ ಪ್ರ್ಯಾಂಕ್ ಏನಕ್ಕೆ ಮಾಡ್ಲಿ ನಾನು? ಈ ತರ ಲೈಕ್ ಇಷ್ಟೊತ್ತು ಪ್ರ್ಯಾಂಕ್ ಮಾಡ್ಬೇಕಂದ್ರೆ ನಾನೇನಕ್ಕೆ ಪ್ರ್ಯಾಂಕ್ ಮಾಡ್ಲಿ? ಅದು ಲೈಕ್ ನನಗೆ ಅಷ್ಟೊಂದೆಲ್ಲ ಲೈಕ್ ಪ್ರ್ಯಾಂಕ್ ಮಾಡ್ಬೇಕು ಅಂತ ಇದ್ರೆ ನನ್ನ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಲ್ಲ. ಹೇಳಿ, ಮತ್ತೆ ಊಟ ಮಾಡಿದ್ರಾ? ಯಾಕೆ, ಏನ್ ಮಾಡ್ತಿದ್ದೀರಾ? ಬಿಸಿ ಇದ್ದೀರಾ, ಫ್ರೀ ಇದ್ದೀರಾ? ಓಕೆ. ಅದೇ ಹೇಳೇ ಇಲ್ಲ ನೀವು ನೆಕ್ಸ್ಟ್ ಯಾವಾಗ ಬರ್ತೀರಾ ಹಾಸನ್ಗೆ ಅಂತ. ಬಂದ್ರೆ ಇನ್ಫಾರ್ಮ್ ಮಾಡ್ತೀರಾ? ಇಲ್ಲ, ಲೈಕ್ ಏನಂತಾರೆ, ಇವಾಗ ನಾಳೆನೆ ನೋಡ್ಬೇಕು, ಲೈಕ್ ಮೀಟ್ ಮಾಡಕ್ ಆಗುತ್ತಾ? ಏನ್ ಕೆಲಸ ಮಾಡೋದು ನೀವು?
ಓಕೆ. ಯೋ ஏன் ஓடிக்கிற நல்லா தானே இருக்கீங்க போடு மெசேஜ் ஆச்சு போடு ಏನಂತ ಹೇಳಿ? ಹೇಳಿ ಹೆಲೋ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಪ್ರಜ್ವಲ್ ಅನ್ನೋರ್ ನಂಬರ್ ಕೊಟ್ರು ಅಂಡ್ ದಿಸ್ ಇಸ್ ಅ ಪ್ರಾಂಕ್. ಈ ತರ ಕೆಲಸ ಮಾಡಿದ್ರೆ ಅದು ಪ್ರಜ್ವಲ್ ಗೊತ್ತೆ ಅದಕ್ಕೆ ನಾನು ಹೂ ಅಂತ ಲೈಕ್ ನಾನು ಯೂಟ್ಯೂಬ್ಗೆ ಅಂತ ಪ್ರಾಂಕ್ ಕಾಲ್ ಮಾಡ್ಸೋದು ಅಂತ ಲೈಕ್ ಪ್ರಾಂಕ್ ಮಾಡಿದ್ದು. ಥ್ಯಾಂಕ್ ಯು ರೆಸ್ಪಾಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಬೈ ಬಾಯ್. ಗೈಸ್ ಇನ್ನೊಬ್ರು ಪ್ರಾಂಕ್ ಆದ್ರು. ಅವಾಗಿಂದ ಜಾಸ್ತಿ ಯಾರು ಫೋನ್ ಎತ್ತುತ್ತಾ ಇಲ್ಲ ಅಂತ ಬೇಜಾರಾಗಿದೆ. ಇವಾಗ ಇನ್ನೊಬ್ರು ಪ್ರಾಂಕ್ ಆದ್ರು. ಗೈಸ್ ಅವಾಗೆ ಕಾಲ್ ಮಾಡಿದ್ದೆಲ್ಲ ಆ ನಂಬರಿಂದ ಪಿಕ್ ಮಾಡಿಲ್ಲ, ಸೊ ನನ್ನ ನಂಬರಿಂದಾನೇ ಕಾಲ್ ಮಾಡ್ತಿದ್ದೀನಿ. ಅವಳಿಗೆ ಕಾಲ್ ಮಾಡಿಬಿಟ್ಟು ಮಾತಾಡೋಣ. ಹಲೋ, ಬ್ರೋ. ನಾನು ದೀಕ್ಷಾ ಮಾತಾಡ್ತಿರೋದು. ಓ ಗೊತ್ತು, ಹೇಳಕ್ಕ. ಅಪ್ಪ ಏನ್ ಮಾಡ್ತಾ ಇದೀಯಾ? ಕಲಿತಾ ಇದ್ದೆ. ಕಾಲ್ ಯಾಕೆ ಪಿಕ್ ಮಾಡಿಲ್ಲ? ಇನ್ನೊಂದು ನಂಬರಿಂದ ಕಾಲ್ ಮಾಡಿದ್ದೆ. ಅದು ಫೋನ್ ಸೈಲೆಂಟ್ ನೋಡಿಲ್ಲ. ಇವಾಗ ಸಾಂಗ್ ಹಾಕೊಂಡ್ ಕಾಯಿ ತೊಳಿತಾ ಇದ್ರೆ ಸಾಂಗ್ ಆಫ್ ಆಯ್ತು. ನೋಡಿ ಕಾಲ್ ಬಂತು, ಅದಕ್ಕೆ ರಿಟರ್ನ್ ಕಾಲ್ ಮಾಡಿದೆ. ಅದೇ ನಂಬರ್. ಅದು ಹೊಸ ನಂಬರು. ನಾನೇನೋ ಹೇಳ್ಬೇಕಿತ್ತು. ಅದು ಇಲ್ಲ ಏನೋ ಇಲ್ಲ ಇದಕ್ಕೆ ನಾನು ಏನೋ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಆ ನಂಬರ್ ಇಂದ ಮಾಡ್ತೀಯಾ? ಅದು ಹೊಸ ನಂಬರು. ಲೈಕ್ ಅದು ಇದಕ್ಕೆ ಇಂಟರ್ನ್ಯಾಷನಲ್ ರೋಮಿಂಗ್ ತಗೊಂಡಿರೋದು. ಅದೆಲ್ಲ ಏನಿಲ್ಲ. ಲೈಕ್ ಇವತ್ತು ನೈಟ್ ಫ್ಲೈಟ್ ಇತ್ತು. ಐ ಆಮ್ ಗೋಯಿಂಗ್. ಹೋಗಲ್ಲ ಅಂತ ಅಂದೆ ತಾನೇ ಬ್ರೋ. ಅವತ್ತು ನಿನಗೆ ತಿಕ್ಕ ವರ್ಷಕ್ಕೆ ಅಂದಿದ್ದು. ಸೀರಿಯಸ್ ಆಗಿ? ಎಷ್ಟು ಗಂಟೆ ಫ್ಲೈಟ್? ನನಗೆ ಮಾರ್ನಿಂಗ್ 4 o'clock ಇರೋದು. ನಾನು ಇಲ್ಲಿಂದ ಲೈಕ್ 10ಕ್ಕೆ ಬಿಡಬೇಕು. ಏನ್ ಬ್ರೋ ಸೈಕ್ ಮಾಡ್ತಿರೋದಾ? ಸೈಕ್ ಅಲ್ಲ, ಸೀರಿಯಸ್ ಆಗಿ ಮಾತಾಡ್ತಿರೋದು. ಅದೀಗ ಕಾಲ್ ಮಾಡಿದ್ದಿಲ್ಲ ಅಂದಿದ್ರೆ ಇಷ್ಟು ದಿನ ಬಿಟ್ಬಿಟ್ಟು ಇವಾಗೇನೆ ಕಾಲ್ ಮಾಡ್ತಿದ್ದೆ. ಯಾರಿಗೂ ಹೋಗಲ್ಲ ಅಂತ ಅಂದಿದ್ದಾನೆ. ಅದನ್ನ ಸಡನ್ ಕಾಲ್ ಹೋಗ್ತಾರೆ ಮತ್ತೆ ಹೋಗ್ತಿರೋದು ಏನಂತ. ನಾನು ಹೋಗ್ತೀನೋ ಬಿಡ್ತೀನೋ ಅದು ಕೇರ್ ನಿಮಗೆ ಇರ್ಲಿಲ್ಲ ಅಲ್ಲ, ಸೊ ಅದಕ್ಕೆ ನಾನು ಕೇಳಿದೆ ಅಕ್ಕ. ನಾನು ಅದಕ್ಕಿಲ್ಲ. ಒಂದ್ ನಿಮಿಷ, ಯಾವತ್ತೋ ಫೋನ್ ಮಾಡ್ಬಿಟ್ಟು ನೀವು ಜಗಳ ಆಡಿರ್ಬೇಕಾದ್ರೆ ಯಾವಾಗೋ ಫೋನ್ ಮಾಡ್ಬಿಟ್ಟು ಕೇಳಿದ್ರೆ ನಾನು ಹೇಳ್ಬಿಡ್ಬೇಕಾ? ಮತ್ತೆ ಯಾವಾಗ ಕೇಳಿ ಅಕ್ಕ? ಅದಾದ್ಮೇಲೆ ನಿಂಗೆ ಸರಿಯಾಗಿ ಐಡಿಯಾನೇ ಇರ್ಲಿಲ್ಲ. ಇವಾಗೂ ಇಲ್ಲ. ಅದಕ್ಕೆ ಕಾಲ್ ಮಾಡಿದ್ದು. ಅದು ಗೊತ್ತಾಗ್ತಿದೆ. ಅದಕ್ಕೆ ಇವತ್ತು ಹೆಂಗಿದ್ರು ಹೋಗ್ತಿದ್ದೀನಿ ಅಲ್ಲ, ಅಂಡ್ ದಿಸ್ ವಾಸ್ ಮೈ ಲಾಸ್ಟ್ ಕಾಲ್ ಅನ್ಕೊಂಡು ಕಾಲ್ ಮಾಡ್ತಾ ಇದ್ದೆ. ಇಫ್ ಯು ವಾಂಟ್ ಟೆಲ್ ಎನಿಥಿಂಗ್ ಯು ಕ್ಯಾನ್, ಬಿಕಾಸ್ ಇವತ್ತಿಂದ ಲೈಕ್ ನಾನು ಸೀರಿಯಸ್ ಆಗಿ ಒಂದ್ಸತಿ ಹೋದ್ಮೇಲೆ ಮತ್ತೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡಲ್ಲ. ಫ್ಲೈಟ್ ಇರೋದು 4 o'clockಗೆ. ನಾನು ಇಲ್ಲಿ 10 o'clock ಬಿಡ್ಬೇಕು. 10-11 ಹಂಗೆ. ಮೀಟ್ ಮಾಡಕ್ ಅಂದ್ರೆ ಲೈಕ್ ನೀನೇ ಬರ್ಬೇಕು, ಬಿಕಾಸ್ ನಾನು ಪ್ಯಾಕಿಂಗ್ ಅಲ್ಲಿ ಬಿಸಿ ಇದ್ದೀನಿ. ನಾನೇ ಬರ್ತೀನಿ. ಮೀಟ್ ಮಾಡಕ್ ಆಗುತ್ತಾ ಅಂತ ಕೇಳ್ತೀನಿ. ಬಂದ್ರೆ ಮೀಟ್ ಮಾಡ್ಬೋದು. ಅದೇ ಇಫ್ ಯು ವಾಂಟ್ ಟೆಲ್ ಎನಿಥಿಂಗ್ ಯು ಕ್ಯಾನ್ ಟೆಲ್ ನೌ. ಎಷ್ಟು ಗಂಟೆವರೆಗೂ ಫ್ರೀ ಇರ್ತೀರಾ? ಅಂದ್ರೆ ಲೈಕ್ ಇಲ್ಲೇ ಮನೇಲೆ ಪ್ಯಾಕ್ ಮಾಡ್ತೀನಿ, ನೀಚೆಲ್ಲಿ ಹೋಗಲ್ಲ. ಬರ್ತೀನಿ ಅಂದ್ರೆ. ಎಷ್ಟು ಗಂಟೆಗೆ? ಇಲ್ಲ ಸ್ವಲ್ಪ ಇವಾಗ ನೀನು ಬೆಳಿಗ್ಗೆನೆ ಹೇಳಿದಿರ. ಲಿಟ್ರಲಿ ಬೆಳಿಗ್ಗೆಯಿಂದ ಸುಮ್ನೆ ಕುತ್ಕೊಂಡು ಇವಾಗ ನನ್ನ ಮಮ್ಮಿ ಮಲ್ಲೆ ಆಗ್ತೈತೆ ಬುಧವಾರ. ಅದು ಫುಲ್ ಮನೆಯೆಲ್ಲ ಬೆಳಿಗ್ಗೆಯಿಂದ ಸುಮ್ನೆ ಇವಾಗ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಎಲ್ಲ ಮುಗಿಸಿ ಒಂದ್ 5 ಹಂಗೆ ರೆಡಿಯಾಗಿ ಹೇಳ್ಕೊಂಡು ಅಕ್ಕ. ನಂಗೆ ಸುಮ್ನೆ ಇದು ಮಾಡ್ಬೇಡ. ಏನ್ ಮಾಡ್ಬೇಡ ಅಲ್ಲ ಹೋಗಲ್ಲ ಅಂತ ಅಂದು ಮತ್ತೆ ಹಿಂಗೆ ಬ್ರೋ. ಅದನ್ನೇ ಹೇಳ್ತಿರೋದು, ಹೋಗಲ್ಲ ಅಂತ ಅಂದ್ರೆ ಲೈಕ್ ನಾನ್ ಯಾಕೆ ಹೇಳ್ಬೇಕು? ಜಗಳ ಆಡಿದ್ದೀವಿ. ಲೈಕ್ ನಿಮ್ಗೆ ಏನಂತಾರೆ, ಏನೋ ಇದಾಗಿದೆ. ನಿಮಗೆ ಇಲ್ಲ. ಹೌದು, ನಿಮಗೆ ಇಲ್ಲ. ಸರಿ ಆಯ್ತು, ಎಷ್ಟೊಂದ್ ದಿನದಿಂದ ಬಿಟ್ಬಿಟ್ಟು ಇವಾಗ ಮಾತ್ರ ಅವತ್ ಮಾತ್ರ ಯಾಕೆ ಕಾಲ್ ಮಾಡಿದ್ರಿ? ಅದು ಕಾಲ್ ಮಾಡ್ಬಿಟ್ಟು ಮೆಸೇಜ್ ಮಾಡಿದೀನಿ. ತುಂಬಾ ಚೆನ್ನಾಗಿ ನೋಡಿದೀರಾ. ಅದಕ್ಕಿಂತ ಮುಂಚೆ ನಾನ್ ಮಾಡಿದೀನಿ, ನೀವ್ ರಿಪ್ಲೈ ಮಾಡಿಲ್ಲ, ನೋಡಿಲ್ಲ. ಅದು ಹೌದಾ? ಇಲ್ಲ ಅಂತ ಹೇಳ್ತೀನಿ. ಅದೇ ನಿಮ್ ಆನ್ಲೈನ್ ಬರಕಾಗುತ್ತೆ, ಎಲ್ಲ ಇದ್ ಮಾಡಕ್ಕಾಗುತ್ತೆ, ನಾನ್ ಮೆಸೇಜ್ ನೋಡಕ್ಕಾಗಲ್ಲ. ಆನ್ಲೈನ್
ನೀವ್ ಬರ್ದಿ ಸುಮ್ನೆ ಬೇಡ ದೀಕ್ಷು ಹೋಗೋ ಟೈಮಲ್ಲಿ ಅದೇ ಬೇಡ, ಅದಕ್ಕೆ ಹೇಳ್ತಾರದು. ಸೊ ಅಂದ್ವಿ ಹೋಗ್ತಿದ್ಯಾ? ಏನು ನೀನ್ ನಿಜವಾಗ್ಲೂ ಹೋಗ್ತಿದ್ಯಾ? ನಿಜವಾಗ್ಲೂ ಹೋಗ್ತಿದೀನಿ ನಾನು. ನಿಂಗೆ ಲೂಸಾ ಆದ್ರೂ ಏನ್ ಈ ರೇಂಜಿಗೆಲ್ಲ ಗ್ರಜ್ ಇಟ್ಕೊಂತಾರ ಬ್ರೋ? ಲೈಕ್ ನಾನ್ ಹೇಳಿಲ್ವಾ ನನಗ್ ನ್ಯೂ ಇಯರ್ ಒಂದ್ ವಿಶ್ ಮಾಡಿಲ್ಲ ನೀನು, ಅದೆಲ್ಲ ಲೈಕ್ ನನ್ಗೇನ್ ಅನ್ಸಲ್ಲ. ತಗೊಂಡು ಹೊಡೆದೇ ಬಿಡ್ತೀನಿ ಬ್ರೋ ಸೀರಿಯಸ್ ಆಗಿ. ನನಗ್ ಟೆಕ್ಸ್ಟ್ ಮಾಡಿರೋ 5-6 ಜನದಲ್ಲಿ ನೀನು ಒಬ್ಳು. ರಿಪ್ಲೈ ಸರಿ ನಾನ್ ರಿಪ್ಲೈ ಮಾಡಿರೋ ಟೆಕ್ಸ್ಟ್ ನೋಡಿದ್ಯಾ? ನೀನ್ ನನ್ಗೆ ಯಾವಾಗ ನಾನ್ ನಿನ್ಗೆ ಯಾವಾಗ ಟೆಕ್ಸ್ಟ್ ಮಾಡಿ ನೀನ್ ಯಾವಾಗ ನನ್ ಮೆಸೇಜ್ ನೋಡ್ದೆ ಹೇಳು? ನೀನ್ 12 ಗಂಟೆಗೆ ಮಾಡ್ದ ಮೆಸೇಜ್ ನೋಡ್ದೆ ನೀನ್ 12 ಗಂಟೆಗೆ ಮಾಡ್ದ ಬ್ರೋ? ನಾನ್ 12 ಗಂಟೆಗೆ ಮನೇಲೆ ಇರ್ಲಿಲ್ಲ, ಮೇಲೆಗಡೆ ಎಲ್ಲಾ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮಾಡ್ಬೇಕಿತ್ತು. ಇಫ್ ಐ ವಾಸ್ ಯುವರ್ ಪ್ರಿಯಾರಿಟಿ, ಇಫ್ ಐ ವಾಸ್ ಯುವರ್ ಫ್ರೆಂಡ್, ಯು ಶುಡ್ ಹ್ಯಾವ್ ಕಾಲ್ಡ್. ನಾನ್ ಯಾರಿಗೂ ಮಾಡಿಲ್ಲ, ಫುಲ್ ಫ್ಯಾಮಿಲಿ ಎಲ್ಲಾರು ಮೇಲೆಗಡೆ ಇದ್ವಿ. ಲಿಸನ್, ಫ್ಯಾಮಿಲಿ ಎಲ್ಲ ಮೇಲೆಗಡೆ ಇದ್ವಿ, ಎಲ್ಲ ನಮ್ ಬಿಲ್ಡಿಂಗ್ ಅವರು ಎಲ್ಲರೂ ಮೇಲೆಗಡೆ ಇದ್ವಿ. ನಾನು ನಾಟ್ ಇವನ್ ನನ್ನ ಫ್ಯಾಮಿಲಿ ಕೂಡ ನಾನು ಯಾರಿಗೂ ಕಾಲ್ ಮಾಡಿರ್ಲಿಲ್ಲ. ಸರಿ ಬಿಡಾಯ್ತು, ಇವಾಗ ನನಗೆ ಜಗಳ ಆಡೋ ಇಂಟ್ರೆಸ್ಟ್ ಇಲ್ಲ ನನಗೆ. ನಾನ್ ಜಗಳ ಆಡ್ತಿಲ್ಲ, ನಮ್ಗೆ ನೋಡು ಜಗಳ ಆಡ್ತಿಲ್ಲ. ನಂಗೆ ಜಗಳ ಅಂತಾನೆ ಅನ್ನಿಸ್ತಿದೆ, ನನಗೆ ಜಗಳ ಅಂತಾನೆ ಅನ್ನಿಸ್ತಿದೆ. 5 minutes ಅಲ್ಲೇ ನೋಡ್ದೆ, ನೀನ್ ನಂಗೆ ರಿಪ್ಲೈ ಮಾಡಿದ್ದು ನೆಕ್ಸ್ಟ್ ಡೇ ಆಫ್ಟರ್ನೂನ್. 5 minutes ಅಲ್ಲಿ ನೋಡುದ್ ನಾನು? ಹೌದು ನಾನ್ ನಿನ್ ಡ್ಯೂಟಿಗೆ ಬಂದಿರೋದು, ನಿನ್ ಡ್ಯೂಟಿಗೆ ಬಂದು ನಾನು ನೋಡ್ದೆ, ನಿನ್ ಡ್ಯೂಟಿಗೆ ಬಂದಿದ್ದು ನಾನು ನೋಡ್ದೆ. ನಾನ್ ಲೈಕ್ 5 minutes ಆದ್ರೂ ಒಂದು 10 minutes ಆದ್ರೂ ನಾನು ಮೆಸೇಜ್ ನೋಡ್ದೆ. ಇಲ್ಲ ಹೌದು, ನಾನ್ ಡ್ಯೂಟಿಗೆ ಬಂದು ರಿಪ್ಲೈ ಮಾಡ್ತೀನಲ್ಲ. ಒಂದ್ ನಿಮಿಷ ವಾಟ್ಸ್ಆಪಿಗೆ ಹೋಗ್ಬಿಟ್ಟು ಅಲ್ಲಿ ಇದು ಅದೇನಂತಾರ ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೋಡು ಟೈಮಿಂಗ್ಸ್, ನಾನು ಡ್ಯೂಟಿಗೆ ಬಂದಿರೋದು ಎಷ್ಟೊತ್ತಿಗೆ ಅಂತ. ಐಫೋನ್ ಅಲ್ಲ ನಮ್ದು, ತೋರ್ಸುತ್ತೆ ಎಲ್ಲಾದ್ರಲ್ಲೂ ತೋರ್ಸುತ್ತೆ. ತೋರ್ಸಲ್ಲ, ಸ್ನ್ಯಾಪ್ಚಾಟ್ ಅಲ್ಲ ಇದು, ವಾಟ್ಸ್ಆಪ್ ಇದು. ಹೌದಾ? ನಂದ್ರಲ್ಲೇ ತೋರ್ಸುತ್ತೆ, ನಂದೇ ಐಫೋನ್. ನಾನು ಸ್ಕ್ರೀನ್ ಶಾಟ್ ಇಟ್ಟು ಕಳಿಸ್ತೀನಿ. ಕಳ್ಸ್ತಾ ಇದ್ದೆ, ಎಷ್ಟು ಗಂಟೆಗೆ ನೋಡಿದ್ಯಾ ಅಂತ ಕಳ್ಸಿದ್ದೀನಿ. ಸರಿ ಆಯ್ತು, ಇವಾಗ ಒಂದ್ ನಿಮಿಷ, ನನ್ಗೆ ಜಗಳ ಆಡೋ ಇಂಟ್ರೆಸ್ಟ್ ಇಲ್ಲ. ಲೈಕ್ ನಾನು ಪೀಸ್ ಆಗಿ ಹೋಗ್ಬೇಕು ನಾನು. ಅದಕ್ಕೆ ಇವಾಗ ಏನಾನ ಹೇಳಂಗಿದ್ರೆ ಹೇಳ್ಬಿಡು, ದಟ್ಸ್ ಫೈನ್. ನಾನ್ ಬಂದ್ ಹೇಳ್ತೀನಿ, ನಂಗೆ ಇವೆಲ್ಲ ಮಾಡ್ಬೇಡ, ನೀನ್ ಬಂದ್ ಹೇಳ್ತೀನಿ. ಲೈಕ್ ಏನಂತಾರೆ, ಬಂದು ಮಾತಾಡೋಷ್ಟು ಟೈಮ್ ಇರಲ್ಲ ನನಗೆ. ಸುಮ್ನೆ ಕುತ್ಕೊಂತೀನಿ ಆಯ್ತಾ? ಬಂದ್ಬಿಟ್ಟು ಸುಮ್ನೆ ಕುತ್ಕೊಂತೀಯ? ನಾನ್ ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡ್ತೀನಿ. ಆಲ್ರೆಡಿ ಪ್ಯಾಕ್ ಆಗಿದೆ, ನೀನೇನಕ್ಕೆ ಪ್ಯಾಕ್ ಮಾಡಕ್ ಹೆಲ್ಪ್ ಮಾಡ್ತೀಯಾ? ಮತ್ತೆ ಎಂತ ಪ್ಯಾಕ್ ಮಾಡ್ಬೇಕು ನಾನು ಅಂತ ಪುಂಗೋರು? ಅಂದ್ರೆ ಲೈಕ್ ಏನಂತಾರೆ, ಎಲ್ಲಾರು ಪ್ಯಾಕ್ ಆಯ್ತು, ಡ್ರೆಸ್ಸಸ್ ಎಲ್ಲ ಪ್ಯಾಕ್ ಮಾಡಾಯ್ತು, ಇನ್ನ ನನ್ನ ಇನ್ಸ್ಟೆಂಟ್ ನೂಡಲ್ಸ್ ಅದು ಇದೆಲ್ಲ ಆದ್ರೆ ತಗೊಂಡ್ ಹೋಗ್ಬೇಕು. ನಿನ್ ನೂಡಲ್ಸ್ ಸಿಗಲ್ವಾ? ಕಾಸು ಜಾಸ್ತಿ, ಕಳಿಸ್ತ್ಯಾ? ಅಲ್ಲ ನೀನ್ ಎಂತ ನೀನು ಎಂತ 60+ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಖುಷಿಯಾಗಿದ್ದೆ ನಾನು. ಇನ್ನ ಮಾತಾಡ್ತಾನೆ ಅವಳೆ ಕೊನೆಯವಳು, ಇನ್ನಷ್ಟು ಮಾತಾಡ್ಲಿ. ವಾಪಸ್ ಹೋಗೋದು ಹೇಳಿಲ್ಲ ಏನು ಬೇಡವಾ? ಹೇಳಿಲ್ಲ. ನೀನ್ 10 ಗಂಟೆಗೆ ಮನೆ ಬರ್ತೀಯಾ? ನಂಗೆ ಇವಾಗ ಇಂಟ್ರೆಸ್ಟ್ ಚೇಂಜ್ ಆಯ್ತು, ನಾನು ಹೋಗಲ್ಲ. ನಾನು ಹುಚ್ಚಿ ಆಗಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಇವಾಗ ನನಗೆ ಮೂಡ್ ಹೋಯ್ತು, ನಾನು ಹೋಗಲ್ಲ. ಫೋನ್ ಕಟ್ ಮಾಡ, ನಮ್ಮಗ್ ಫೋನ್ ಮಾಡ್ತೀನಿ. ಅದೇ ಹೋಗ್ತಾ ಇಲ್ಲ ಅನ್ನೋ ಇದಕ್ಕೆ ಮೆಂಟ್ಲಾಗ್ ಬಿಡಿದೀನಿ, ಏನ್ ಮಾಡೋಣ. ಅಮ್ಮ ಇದಾರ ಇಲ್ಲ ಹಿಂಗೆ? ಇಲ್ಲ, ವಿಡಿಯೋ ಐತೆ ಮುಂದೆಗಡೆ ಅಷ್ಟೇ, ಪ್ರ್ಯಾಂಕ್ ಕಾಲ್ ಇದು. ನಾನು ಆಲ್ರೆಡಿ ಲೂಸ್ ಆಗಿದ್ದೀನಿ, ನನ್ ಜೊತೆ ಇನ್ನೊಬ್ರು ಲೂಸ್ ಆಗ್ಲಿ ಅಂತ ಲೂಸ್ ಮಾಡ್ತಾ ಇದ್ದೀನಿ. ಬರೋಣ ಅಂತ ಇದ್ದೀನಿ. ಬಾ, ಅಷ್ಟೊಂದಿದ್ರೆ ನಾನು ಹೋಗ್ತಿದೀನಿ ಅನ್ನೋದಕ್ ಬರ್ತಾರದ್ ಅಷ್ಟೇ. ಇಲ್ಲ ಅಂದ್ರೆ ನಾನು ಇಲ್ಲೇ ಮನೇಲಿ ಸಾಯ್ತಿದೀನಿ ಅಂದ್ರೂ ಬರಲ್ಲ. ನೀನ್ ಹೇಳ್ತಿದೀನಿ ಅಂತ ಬರ್ತಾ ಇದ್ರಲ್ಲ, ನಾನು ಹೋಗ್ತಾ ಇದ್ದೀನಿ. ಇದ್ಬಿಟ್ಟು ಸಡನ್ ಆಗಿ ಅವತ್ತು ಹೋಗಲ್ಲ ಅನ್ಬಿಟ್ಟು ಅಷ್ಟು ಸೀರಿಯಸ್ ಆಗಿ ಇಲ್ಲ, ನಾನು ಹೋಗಲ್ಲ, ಅದಾಯ್ತು ಇದಾಯ್ತು ಆಲ ಕೂಡ ಎಲ್ಲ ಪ್ಯಾಕ್ ಎಲ್ಲ ಆಗಿತ್ತು, ನಾನು ಓಡ್ತೀನಿ. ಸರಿ, ಇವಾಗ ಪ್ರ್ಯಾಂಕ್ ಆದೆ ತಾನೇ ನೀನು? ಸರಿ, ವಿಡಿಯೋ ಎಂಡ್ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ ತಡಿ. ಯೂಟ್ಯೂಬ್ ಕಂಟೆಂಟ್. ಬಾಯ್ ಗೈಸ್, ಇವಳೊಬ್ಳು ಪ್ರ್ಯಾಂಕ್ ಆದ್ಲು. ಎಸ್, ಅಂಡ್ ದಿಸ್ ವಾಸ್ ದ ಎಂಡ್ ಆಫ್ ಮೈ ವಿಡಿಯೋ. ಚಂದ ಇತ್ತು. ಎಷ್ಟೊಂದು ಜನಕ್ಕೆ ಕಾಲ್ ಮಾಡಿದೆ, ಎಷ್ಟೊಂದು ಜನ ಪ್ರ್ಯಾಂಕ್ ಆದ್ರು. ನಾನು ಒಂದ್ಸತಿ ಪ್ರ್ಯಾಂಕ್ ಆದೆ. ಅಂದ್ರೆ ಯಾಕೆ ಪ್ರ್ಯಾಂಕ್ ಆದೆ ಅಂದ್ರೆ ಪ್ರ್ಯಾಂಕ್ ಗೊತ್ತಾಗೋಯ್ತು ನಾನು ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ. ಆಮೇಲೆ ಇನ್ನ 3 ಜನ ಫೋನೇ ಪಿಕ್ ಮಾಡಿಲ್ಲ. ಮತ್ತೆ ಇನ್ನೇನು ಚಂದ ಇದ್ರೆ, ವಿಡಿಯೋ ಚೆನ್ನಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.